ನಮಸ್ಕಾರ. ಮಕರ ರಾಶಿಯವರೇ, ಮುಂಬರುವ 5 ದಿನಗಳಿಗೆ ಸಿದ್ಧರಾಗಿ. ಯಾಕೆಂದ್ರೆ ಈ ದಿನಗಳು ಬರೀ ಕ್ಯಾಲೆಂಡರ್ನ ದಿನಾಂಕಗಳಲ್ಲ, ಬದಲಾಗಿ ಇದು ನಿಮ್ಮ ಜೀವನದಲ್ಲಿ ಒಂದು ದೈವಿಕ ತಿರುವನ್ನ ತರಲಿರುವ ಸಮಯ. ಹೌದು, ಇದೇನೋ ಸಣ್ಣ ಪುಟ್ಟ ಬದಲಾವಣೆ ಅಲ್ಲ, ಬದಲಿಗೆ ಬಹಳ ಆಳವಾದ ಮತ್ತು ಪ್ರಭಾವಶಾಲಿಯಾದ ಒಂದು ಪರಿವರ್ತನೆಯ ಕಾಲ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಒಂದರ ಹಿಂದೆ ಒಂದರಂತೆ 3 ದೊಡ್ಡ ಸಿಹಿ ಸುದ್ದಿಗಳನ್ನು ಕೇಳುವ ಅದ್ಭುತ ಅವಕಾಶ ನಿಮ್ಮದಾಗಲಿದೆ. ಇದು ಖಂಡಿತವಾಗಿಯೂ ಮನಸ್ಸಿಗೆ ಒಂದು ಹೊಸ ಭರವಸೆಯನ್ನ ತುಂಬಿ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನ ತೋರಿಸಲಿದೆ. ಹಾಗಾದ್ರೆ ಈ ಮುಂದಿನ 5 ದಿನಗಳ ಶಕ್ತಿ ಎಂಥದ್ದು? ನೋಡಿ, ಈ ಸಮಯದಲ್ಲಿ ದೈವಿಕ ಅನುಗ್ರಹ ಎಷ್ಟರ ಮಟ್ಟಿಗಿರುತ್ತೆ ಅಂದ್ರೆ, ಸಾಮಾನ್ಯವಾಗಿ ಇದು ನನ್ನ ಕೈಯಲ್ಲಿ ಆಗಲ್ಲ ಅನ್ಕೊಂಡಿದ್ದ ಕೆಲಸಗಳು ಕೂಡ ನಿರೀಕ್ಷೆಯೇ ಇಲ್ಲದ ಹಾಗೆ ತುಂಬಾನೇ ಸುಲಭವಾಗಿ ಕೈಗೊಳ್ಳಿವೆ. ಇದಕ್ಕೆ ಮುಖ್ಯ ಕಾರಣವೇನು ಗೊತ್ತಾ? ನಿಮ್ಮ ರಾಶಿಯ ಅಧಿಪತಿಯಾದ ಶನಿದೇವರ ಅನುಕೂಲಕರ ಪ್ರಭಾವ. ಶನಿ ನಿಮ್ಮ ಪರವಾಗಿ ನಿಂತಾಗ ನೀವು ಪಟ್ಟಿರೋ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಇಷ್ಟು ದಿನ ತಡವಾಗಿದ್ದ ಆ ಒಳ್ಳೆ ಫಲಿತಾಂಶಗಳು ಕೊನೆಗೂ ನಿಮ್ಮ ಕೈ ಸೇರುವ ಸಮಯ ಬಂದಿದೆ. ಈ ಅದೃಷ್ಟವನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಮಕರ ರಾಶಿಯವರ ಮೂಲ ಸ್ವಭಾವವನ್ನ ಸ್ವಲ್ಪ ನೋಡೋಣ. ಅವರ ಆಂತರಿಕ ಶಕ್ತಿ ಎಲ್ಲಿಂದ ಬರುತ್ತೆ? ನಿಜ ಹೇಳ್ಬೇಕಂದ್ರೆ, ಬಾಲ್ಯದಿಂದಲೇ ಅವರು ಸಾಕಷ್ಟು ಕಷ್ಟಗಳನ್ನ ನೋಡಿ ಅದರಿಂದ ಪಾಠ ಕಲಿತು ಬಹಳ ಗಟ್ಟಿಯಾಡಿ ಬೆಳೆದಿರ್ತಾರೆ. ಪ್ರಾಮಾಣಿಕತೆ, ಧೈರ್ಯ, ಆತ್ಮವಿಶ್ವಾಸ ಈ ಎಲ್ಲ ಗುಣಗಳು ಅವರಲ್ಲಿ ಸಹಜವಾಗಿಯೇ ಇವೆ. ಅವರು ಬರೀ ನೋಡೋಕೆ ಮಾತ್ರವಲ್ಲ, ಮನಸ್ಸಿನಲ್ಲೂ ಅಷ್ಟೇ ಸುಂದರ. ಪ್ರತಿಯೊಂದು ಸಮಸ್ಯೆಯನ್ನ ಒಂದು ಪಾಠವಾಗಿ ತಗೊಂಡು ಮುಂದೆ ಹೋಗ್ತಾರಲ್ಲ, ಆ ಗುಣ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಇಷ್ಟು ವರ್ಷಗಳ ಪರಿಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಹಾಗಾದ್ರೆ ಜೀವನದ ಯಾವೆಲ್ಲ ಕ್ಷೇತ್ರಗಳಲ್ಲಿ ಮಕರ ರಾಶಿಯವರಿಗೆ ಆಶೀರ್ವಾದಗಳು ಕಾಯ್ತಾ ಇವೆ? ಬನ್ನಿ ಒಂದೊಂದಾಗಿ ನೋಡೋಣ. ಎಲ್ಲಕ್ಕಿಂತ ದೊಡ್ಡ ಆಶೀರ್ವಾದ ಆರ್ಥಿಕ ನೆಮ್ಮದಿಯ ರೂಪದಲ್ಲಿ ಬರೋ ಸಾಧ್ಯತೆ ಇದೆ. ಅನಿರೀಕ್ಷಿತವಾಗಿ ಹಣಕಾಸಿನ ಲಾಭ ಆಗ್ಬೋದು, ಅಥವಾ ಬಹಳ ದಿನಗಳಿಂದ ಕಾಡ್ತಿದ್ದ ಸಾಲದ ಹೊರೆ ಕಡಿಮೆ ಆಗಬಹುದು. ಒಟ್ನಲ್ಲಿ ಹಣದ ಚಿಂತೆ ದೂರವಾಗಿ ಆತ್ಮವಿಶ್ವಾಸ ಹೆಚ್ಚಾಗಿರಲಿದೆ. ಹಣಕಾಸು ಅಷ್ಟೇ ಅಲ್ಲ, ವೃತ್ತಿ ಜೀವನದಲ್ಲೂ ಅದ್ಭುತ ಪ್ರಗತಿ ಕಾಣ್ಲಿದೆ. ಕಾರಣಾಂತರಗಳಿಂದ ನಿಂತು ಹೋಗಿದ್ದ ಪ್ರಾಜೆಕ್ಟ್ಗಳು ಇದ್ದಕ್ಕಿದ್ದಂತೆ ವೇಗ ಪಡ್ಕೊಳ್ಳುತ್ತೆ. ಆಫೀಸ್ನಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು, ಸಂಬಳ ಹೆಚ್ಚಳ ಅಥವಾ ಪ್ರಮೋಷನ್ ಸಿಗೋ ಯೋಗವೂ ಇದೆ. ಇನ್ನು ಕುಟುಂಬದಲ್ಲಿದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ಸಮಾಜದಲ್ಲೂ ನಿಮ್ಮ ಗೌರವ ಹೆಚ್ಚಾಗಲಿದೆ. ಆದರೆ ಈ ಎಲ್ಲಾ ಅದ್ಭುತಗಳ ಹಿಂದೆ ಇರೋ ಆ ದೈವಿಕ ಶಕ್ತಿ ಯಾವುದು? ಎಲ್ಲಿಂದ ಬರ್ತಿದೆ ಈ ಅಪಾರವಾದ ಅನುಗ್ರಹ? ಈ ಎಲ್ಲಾ ಆಶೀರ್ವಾದಗಳನ್ನ ಕರುಣಿಸ್ತಿರೋ ಆ ದೈವಿಕ ಶಕ್ತಿ ಯಾರು? ಈಗ ನಾವು ಈ ವಿಶ್ಲೇಷಣೆಯ ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೀವಿ. ಹೌದು, ಆ ಶಕ್ತಿ ಬೇರಾರೂ ಅಲ್ಲ, ಸಾಕ್ಷಾತ್ ಪರಮೇಶ್ವರನೇ. ಈ 5 ದಿನಗಳ ಕಾಲ ಶಿವನೇ ನಿಮ್ಮ ಹೆಜ್ಜೆ ಹೆಜ್ಜೆಗೂ ಕಾವಲಾಗಿ ನಿಲ್ಲುತ್ತಾನೆ. ಅವನ ಅನುಗ್ರಹದಿಂದ ನಿಮ್ಮಲ್ಲಿ ಹೊಸ ಧೈರ್ಯ ಮೂಡುತ್ತೆ, ಜೊತೆಗೆ ಭಯ ಮತ್ತು ಅನಿಶ್ಚಿತತೆಗಳು ದೂರವಾಗ್ತವೆ. ಸರಿ, ಈ ದೈವಿಕ ಶಕ್ತಿಯನ್ನ ಇನ್ನಷ್ಟು ಬಲಪಡಿಸ್ಕೊಳ್ಳೋಕೆ, ಅದರ ಸಂಪೂರ್ಣ ಲಾಭ ಪಡೆಯೋಕೆ ನಾವು ಏನ್ ಮಾಡ್ಬೋದು? ಅದಕ್ಕೂ ಕೆಲವು ಮಾರ್ಗಗಳಿವೆ, ಬನ್ನಿ ನೋಡೋಣ. ನೋಡಿ, ಮುಂಬರುವ ಸೋಮವಾರದಂದು ಭಕ್ತಿಯಿಂದ ಶಿವನಿಗೆ ಪೂಜೆ ಮಾಡಬಹುದು. ಅವನಿಗೆ ಇಷ್ಟವಾದ ಗನ್ನೇರು, ಮಾರೇಡು ಅಥವಾ ಮಲ್ಲಿಗೆ ಹೂವುಗಳನ್ನ ಅರ್ಪಿಸಿದರೆ ಬಹಳ ಶ್ರೇಷ್ಠ. ಮದುವೆ ಅಥವಾ ಮಕ್ಕಳಿಗಾಗಿ ಕಾಯ್ತಾ ಇರೋರು ಅರಳಿ ಮರದ ಸುತ್ತ 111 ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೆಯ ಫಲಿತಾಂಶ ಸಿಗ್ಬೋದು. ಹಾಗೆಯೇ ಸಾಧ್ಯವಾದ್ರೆ ಗೋಮಾತೆಗೆ ಆಹಾರದಾನ ಮಾಡೋದ್ರಿಂದ ಮಹಾಪುಣ್ಯ ಲಭಿಸುತ್ತೆ. ಈ ಸಮಯ ಎಷ್ಟು ಶುಭವಾಗಿದೆಯೋ ಅಷ್ಟೇ ಜಾಗರೂಕತೆಯಿಂದ ಇರಬೇಕಾದ್ದು ಕೂಡ ಮುಖ್ಯ. ಯಾಕಂದ್ರೆ ಬಂದ ಅದೃಷ್ಟವನ್ನ ಕಾಪಾಡಿಕೊಳ್ಳೋದು ಕೂಡ ಒಂದು ದೊಡ್ಡ ಸವಾಲೇ ಅಲ್ವಾ? ಮುಖ್ಯವಾಗಿ ಹೊರಗಿನವರ ಜೊತೆ ಮಾತನಾಡುವಾಗ ಸ್ವಲ್ಪ ಜಾಗರೂಕರಾಗಿರಿ. ಏನಾದ್ರೂ ಹೇಳೋಕೆ ಮುಂಚೆ ಅಥವಾ ಪ್ರತಿಕ್ರಿಯಿಸೋಕೆ ಮುಂಚೆ ಒಂದು ಕ್ಷಣ ಯೋಚಿಸಿ. ನಿಮ್ಮ ವೈಯಕ್ತಿಕ ವಿಷಯಗಳನ್ನಾಗಲಿ ಭವಿಷ್ಯದ ಪ್ಲಾನ್ಗಳನ್ನಾಗಲಿ ಎಲ್ಲರ ಜೊತೆ ಹಂಚಿಕೊಳ್ಳೋಕ್ ಹೋಗ್ಬೇಡಿ. ಯಾಕಂದ್ರೆ ಕೆಲವರ ಕಣ್ಣು ಬೀಳೋ ಸಾಧ್ಯತೆ ಇರತ್ತೆ. ಇನ್ನೊಂದು ಸಣ್ಣ ನಿರ್ದಿಷ್ಟವಾದ ಎಚ್ಚರಿಕೆ ಏನಂದ್ರೆ, ಪಿ ಅಥವಾ ಎಲ್ ಅಕ್ಷರದಿಂದ ಹೆಸರು ಶುರುವಾಗೋ ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಹುಷಾರಾಗಿರಿ. ಅವರ ಕಡೆಯಿಂದ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಅಥವಾ ಸಣ್ಣಪುಟ್ಟ ಅಡೆತಡೆಗಳು ಬರೋ ಸಾಧ್ಯತೆ ಇದೆ. ಸರಿ, ಈಗ ನಿಮ್ಮ ಆತ್ಮವಿಶ್ವಾಸ ಮತ್ತೆ ಅದೃಷ್ಟವನ್ನು ಹೆಚ್ಚಿಸೋಕೆ ಕೆಲವು ಅಂಶಗಳನ್ನ ನೋಡೋಣ. ಸೋಮವಾರ ಮತ್ತು ಶುಕ್ರವಾರ ನಿಮ್ಗೆ ಅದೃಷ್ಟದ ದಿನಗಳು. ಕೆಂಪು, ಕಪ್ಪು, ಹಳದಿ, ನೀಲಿ, ಬಿಳಿ ಮತ್ತು ಗುಲಾಬಿ ಬಣ್ಣಗಳು ಶುಭಕರ. ಆದ್ರೆ ಈ 2 ದಿನಗಳಲ್ಲಿ ಹಸಿರು ಬಣ್ಣವನ್ನ ಅವಾಯ್ಡ್ ಮಾಡಿದ್ರೆ ಉತ್ತಮ. ಇನ್ನು 3, 5 ಮತ್ತು 8 ನಿಮ್ಮ ಲಕ್ಕಿ ನಂಬರ್ಗಳು. ಹಾಗಾದ್ರೆ ಯೋಚನೆ ಮಾಡಿ,
ಅದೃಷ್ಟವೇ ನಿಮ್ ಕಡೆ ಇರುವಾಗ ನೀವು ಏನನ್ನಾದ್ರೂ ಸಾಧಿಸೋ ಧೈರ್ಯ ಮಾಡ್ಬೋದಲ್ವಾ? ಈ ಸಮಯವನ್ನ ಸರಿಯಾಗಿ ಬಳಸ್ಕೊಂಡು ಧೈರ್ಯದಿಂದ ಮುನ್ನುಗ್ಗಿ. ಇದು ನಿಮ್ಮ ಸಮಯ.